ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ, ಇಡ್ಲಿ ಎಲ್ಲ ತಿಂದು ಬೋರ್ ಆಗಿದ್ರೆ ಆಲೂಗಡ್ಡೆ ಪರೋಟವನ್ನು ಟ್ರೈ ಮಾಡ್ಬೋದು. ಸುಲಭವಾಗಿ ಮಾಡ್ಕೊಳ್ಬೋದು. ಮಸಾಲೆದಾರ ಆಲೂಗಡ್ಡೆ ಪರೋಟ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ನೋಡಿ, ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಲಿಕ್ಕೆ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಹಾಗೆಯೇ ಆಲೂಗಡ್ಡೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ 3 ವಿಸಲ್ ಹಾಕ್ಸ್ಬಿಟ್ರೆ ಆಲೂಗಡ್ಡೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ, ಆಲೂಗಡ್ಡೆ ಬಾಯ್ಲ್ ಆಗ್ತಾ ಇರಲಿ. ಈ ಕಡೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಡ್ಲಿಕ್ಕೆ ಮೊದಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ಮತ್ತು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೇನೆ. ನೀವು ಕೇವಲ ಗೋಧಿ ಹಿಟ್ಟಲ್ಲಿ ಅಷ್ಟೇ ಮಾಡಬೇಕು ಅಂದರೆ ಮಾಡ್ಕೋಬೋದು, ಆದರೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿಕ್ಕಾಗಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಮೈದಾ ಹಿಟ್ಟು ಹಾಕಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಓಂಕಾಳನ್ನು ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಹಿಟ್ಟನ್ನು ಮೊದಲಿಗೆ ಸರಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ತುಪ್ಪದ ಬದಲು ಎಣ್ಣೆಯನ್ನು ಹಾಕೋಬೋದು, ಆದರೆ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಮೊದಲಿಗೆ ಹಿಟ್ಟನ್ನು ತುಪ್ಪದ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಉಂಡೆ ಮಾಡಿದಾಗ ಸ್ವಲ್ಪ ಉಂಡೆ ಥರ ಆದರೆ ಪರೋಟ ಉಂಟಲ್ಲ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಇದಕ್ಕೆ ಸಾಕಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಹಿಟ್ಟು ತುಂಬಾ ಗಟ್ಟಿಯಾಗಿ ಕಲಿಸೋದು ಬೇಡ, ಸ್ವಲ್ಪ ಮೃದುವಾಗೇ ಇರಬೇಕು. ನೋಡಿ, ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವಿ, ಪರೋಟ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು 3 ರಿಂದ 4 ನಿಮಿಷ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಹೀಗೆ ನಾದ್ಕೊಳ್ಳೋದ್ರಿಂದ ಪರೋಟ ಲಟ್ಸುವಾಗ ಸ್ವಲ್ಪನೂ ಕ್ರ್ಯಾಕ್ ಬರಲ್ಲ, ಅಂಟ್ಕೊಳ್ಳಲ್ಲ, ಮತ್ತು ಅದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿಕ್ಕಾಗುತ್ತೆ. ನೋಡಿ, ಇದನ್ನು ಕಲಿಸ್ಕೊಂಡಿದ್ದಾಯ್ತಲ್ಲ, ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದನ್ನು ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಒಂದು 15 ರಿಂದ 20 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು. ಈಗ ನೋಡಿ, ಫ್ರೈ ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಗರಂ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಿಟಪಿಟ ಅನ್ನೋಕ್ಕೆ ಶುರುವಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು. ನೋಡಿ, ಅದರ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನೀಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ತುಂಬ ಬೇಯೋದು ಬೇಡ, ಹಾಗೆಯೇ ತುಂಬ ಹಸಿನೂ ಇರಬಾರ್ದು. ಒಂದು 2 ನಿಮಿಷ ಇದನ್ನು ಸ್ವಲ್ಪ ಸೋಟೆ ಮಾಡಿಕೊಂಡ್ರೆ ಸಾಕು. ಆನಂತರ ನೋಡಿ, ಇದಕ್ಕೆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಪೌಡ್ರು. ಇವಿಷ್ಟನ್ನು ಹಾಕಿ ಸರಿಯಾಗಿ ಹುರಿಬೇಕು ಲೋ ಫ್ಲೇಮಲ್ಲಿ. ನೋಡಿ, ಮಸಾಲೆ ಸೀದೋಗಬಾರ್ದು. ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಅನಂತರ ಇದಕ್ಕೆ ಆಲೂಗಡ್ಡೆ ಮತ್ತು ಮಸಾಲೆಗೆ ಸಾಕಾಗುವಷ್ಟು ಉಪ್ಪನ್ನು ಹಾಕಬೇಕು. ಆನಂತರ ನೋಡಿ, ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಉಂಡೆಗಳಿರಬಾರ್ದು, ಆಲೂಗಡ್ಡೆ ಗಟ್ಟಿ ಇರಬಾರ್ದು, ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಆನಂತರ ನೋಡಿ, ಅದನ್ನು ಈ ಮಸಾಲೆ ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೇ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದ ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೋಡಿ, ಕಲಸಿಟ್ಟಿರುವಂಥ ಹಿಟ್ಟು ಸ್ವಲ್ಪ ಮೃದುವಾಗಿದೆ ಅಲ್ಲ, ಮತ್ತೆ ಇದನ್ನು 1 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಪರೋಟ ಮಾಡಲಿಕ್ಕೆ ಹಿಟ್ಟು ರೆಡಿ ಆಯಿತು. ಈಗ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಅಂದರೆ ಎಷ್ಟು ದೊಡ್ಡ ಪರೋಟ ಮಾಡ್ತೀವಿ ಅಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಮತ್ತು ಅದನ್ನು ಅಂಗೈ ಮೇಲಿಟ್ಟು ಈ ರೀತಿ ತಟ್ಕೋಬೇಕು. ಮತ್ತು ಅದನ್ನು ಈ ರೀತಿ ಕೈ ಬೆರಳಿನ ಸಹಾಯದಿಂದ ಕಟೋರಿ ಟೈಪ್ ಮಾಡ್ಕೋಬೇಕು. ಕಟೋರಿ ಟೈಪ್ ಮಾಡೋದ್ರಿಂದ ನೋಡಿ, ಸ್ಟಫಿಂಗನ್ನು ಅದರೊಳಗೆ ಇಡಲಿಕ್ಕೆ ಚೆನ್ನಾಗಾಗುತ್ತೆ, ಮತ್ತು ಅದನ್ನು ಸೇಲ್ ಮಾಡಲಿಕ್ಕೂ ಚೆನ್ನಾಗಾಗುತ್ತೆ. ಈ ರೀತಿ ಕಟೋರಿ ಟೈಪ್ ಮಾಡಿಕೊಂಡು ಅದರಲ್ಲಿ ಈಗ ನಾನು ಆಲೂಗಡ್ಡೆ ಸ್ಟಫಿಂಗನ್ನು ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಬಾರ್ದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಸ್ಟಫಿಂಗನ್ನು ಹಾಕಿದ್ದೇನೆ. ಮತ್ತು ಅದನ್ನು ಈಗ ಕರೆಕ್ಟಾಗಿ ಸೀಲ್ ಮಾಡಬೇಕು. ಆನಂತರ ಈ ಉಂಡೆಯನ್ನು ಅಂಗೈ ಮೇಲಿಟ್ಟು ಈ ರೀತಿ ಅದನ್ನು ಸ್ವಲ್ಪ ಲಟ್ಸ್ಕೊಳ್ಬೇಕು. ಅಂದರೆ ಅದರಲ್ಲಿರುವಂಥ ಸ್ಟಫಿಂಗು ಎಲ್ಲ ಕಡೆ ಸರಿಯಾಗಿ ಸೇರಿಕೊಳ್ಬೇಕು. ನೋಡಿ, ಕೈ ಬೆರಳು ಸಹಾಯದಿಂದ ಈ ರೀತಿ ಅದನ್ನು ಸ್ವಲ್ಪ ಲಟ್ಸ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ಆನಂತರ ಇದನ್ನು ಸ್ವಲ್ಪ ಹೊಡಿ ಹಿಟ್ಟಲ್ಲಿ ಅದಿಸ್ಕೊಂಡು ಲಟ್ಸ್ಕೊಳ್ಬೇಕು. ನೋಡಿ, ತುಂಬಾ ಪ್ರೆಷರಿಂದ ಇದನ್ನು ಲಟ್ಸ್ಬಾರ್ದು, ನಿಧಾನಕ್ಕೆ ಲಟ್ಸ್ಕೋಬೇಕಾಗುತ್ತೆ. ಅಂದರೆ ಸ್ಮೂತಾಗಿ ಲಟ್ಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಅದು ತುಂಬಾ ತೆಳ್ಳಗಾಗಿ ಬರುತ್ತೆ. ತುಂಬ ಪ್ರೆಷರಿಂದ ತಿಕ್ಬಿಟ್ರೆ ಅದು ಒಡೆದು ಹೋಗಿಬಿಡುತ್ತೆ ಅಥವಾ ಹಿಟ್ಟು ಅಂಟ್ಕೊಂಡು ಬಿಡುತ್ತೆ, ಈ ರೀತಿ ಆಗುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಮಾಡಲಿಕ್ಕಾಗುತ್ತೆ ಅಷ್ಟು ತೆಳ್ಳಗೆ ಮಾಡಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತೆಳ್ಳಗಾಗಿದ್ದೆಲ್ಲ. ಈಗ ಇದನ್ನು ಕಾದಿರುವಂಥ ತವದ ಮೇಲೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಪರೋಟ ರೆಡಿ ಆಗುತ್ತೆ. ನೋಡಿ, ಇದರ ಸುತ್ತಲೂ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಲೋ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಪರೋಟ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನಲಿಕ್ಕೂ ತುಂಬಾ ರುಚಿಯಾಗುತ್ತೆ. ನೋಡಿ, ಪರೋಟ ಎಷ್ಟು ಚೆನ್ನಾಗಿ ಬೆಂದಿದೆಲ್ಲ, ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಚೆನ್ನಾಗಿ ಮಸಾಲೆ ಹಾಕಿರುವಂಥ ಈ ಆಲೂಗಡ್ಡೆ ಪರೋಟವನ್ನು ಮೊಸರಿನ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸುಲಭವಾಗಿ ಮಾಡ್ಕೋಬೋದಲ್ವಾ? ನೀವು ಸಹ ಟ್ರೈ ಮಾಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ರೀತಿ ಪರೋಟವನ್ನು ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋವನ್ನು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.